ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿಯರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಕ್ಲಾಸ್ದಲ್ಲಿ ನಾವು ಡಿಸೆಂಬರ್ 6 ಮತ್ತು 7 ಕರೆಂಟ್ ಅಫೇರ್ಸ್ ಅನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡೋದಕ್ಕೆ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದ್ರೆ ನೋಡಿ, ಕೆಳಗಿನ ಯಾವ ರಾಷ್ಟ್ರವು ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ನ ಭಾಗವಾಗಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನು ಭಾರತ. ಇದಕ್ಕೆ ಸರಿಯಾದ ಉತ್ತರ. ಭಾರತದ ಪಕ್ಕದಲ್ಲಿ ಕಂಡುಬರುವಂತಹ ನೇಪಾಳ್, ಪಾಕಿಸ್ತಾನ್ ಮತ್ತು ಶ್ರೀಲಂಕಾ ಈ 3 ರಾಷ್ಟ್ರಗಳು ಈ ಒಂದು BRIನ ಭಾಗವಾಗಿರುವಂಥದ್ದು. ಆದರೆ ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, BRI ಭಾಗವಾದ ನೇಪಾಳ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಕಾಣಿಸಿಕೊಂಡಿರುವಂಥದ್ದು. ಚೀನಾದ ಮಹತ್ವಾಕಾಂಕ್ಷಿ ಯೋಜನೆಗೆ ನೇಪಾಳ ಸೇರ್ಪಡೆಗೊಂಡಿದ್ದು ಬೆಲ್ಟ್ ಮತ್ತು ರಸ್ತೆ ಸಹಕಾರದ ಚೌಕಟ್ಟಿಗೆ ಸಹಿ ಹಾಕಿರುವಂಥದ್ದು. ಈ ಒಂದು ನೇಪಾಳ ದೇಶವು ಚೀನಾದ ಒಂದು ಇನಿಷಿಯೇಟಿವ್ ಆಗಿರುವಂಥ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ಗೆ ಸೇರಿಕೊಂಡಿದ್ದಲ್ಲದೆ ಈ ಒಂದು ಬೆಲ್ಟ್ ಮತ್ತು ರಸ್ತೆ ಸಹಕಾರದ ಚೌಕಟ್ಟಿಗೆ ಅಂದರೆ ಅಲ್ಲಿ ಒಂದು ಫ್ರೇಮ್ ವರ್ಕ್ ಏನು ಮಾಡಿದೆ, ಸಹಿ ಹಾಕಿರುವಂಥದ್ದು. ಚೀನಾದ ಮೆಗಾ ಬೆಲ್ಟ್ ಮತ್ತು ರಸ್ತೆ ಯೋಜನೆಯ ಭಾಗವಾಗಲು ನೇಪಾಳವು 2017ರಲ್ಲಿ ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿರುವಂಥದ್ದು. ಅಂದರೆ 2017ರಲ್ಲಿ ಈ ಒಂದು ಶ್ರೀಲಂಕಾ ಏನು ಮಾಡಿತ್ತು, ಈ ಒಂದು ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ಗೆ ತಾತ್ವಿಕ ಒಪ್ಪಿಗೆ ಕೊಟ್ಟಿರುವಂಥದ್ದು. ಈಗ ಏನಾಗಿದೆ, ಈ ಒಂದು ಆ ಒಂದು ಇನಿಷಿಯೇಟಿವ್ ಭಾಗವಾಗದಲ್ಲಿದೆ ಅಲ್ಲಿ ಹೊಂದಿರುವಂಥ ಒಂದು ಏನಪ್ಪ ಅಂದ್ರೆ ಒಂದು ಫ್ರೇಮ್ ವರ್ಕ್, ಬೆಲ್ಟ್ ಮತ್ತು ರಸ್ತೆ ಸಹಕಾರದ ಒಂದು ಫ್ರೇಮ್ ವರ್ಕ್ ಕೂಡ ಈ ಒಂದು ನೇಪಾಳ ಸರ್ಕಾರವು ಅಲ್ಲಿ ಸಹಿ ಹಾಕಿರುವಂಥದ್ದು. ಇದಲ್ಲದೆ ಪಾಕಿಸ್ತಾನ ಮತ್ತು ಶ್ರೀಲಂಕಾ ಕೂಡ ಈ ಒಂದು BRIನ ಭಾಗವಾಗಿರುವಂಥದ್ದು. ಅಂದರೆ ಭಾರತ ಪಕ್ಕದಲ್ಲಿ ಕಂಡುಬರುವಂಥ 3 ರಾಷ್ಟ್ರಗಳಿರುವಂಥ ನೇಪಾಳ್, ಪಾಕಿಸ್ತಾನ್ ಮತ್ತು ಶ್ರೀಲಂಕಾ ಈ 3 ರಾಷ್ಟ್ರಗಳು ಈ ಒಂದು BRIಗೆ ಸಹಿ ಹಾಕಿರುವಂಥದ್ದು. ಇನ್ನು ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ, ಚೀನಾದ ಕಮ್ಯುನಿಸ್ಟ್ ಪಾರ್ಟಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಜಿನ್ಪಿಂಗ್ ಅವರು 2013 ಸೆಪ್ಟೆಂಬರ್ನಲ್ಲಿ ಇದನ್ನು ಪ್ರಾರಂಭ ಮಾಡಿರುವಂಥದ್ದು. ಇದು ಆಗ್ನೇಯ ಏಷ್ಯಾ, ಮಧ್ಯ ಏಷ್ಯಾ, ಗಲ್ಫ್ ಪ್ರದೇಶ್ ಮತ್ತು ಯುರೋಪ್ ಅನ್ನು ಭೂ ಮತ್ತು ಸಮುದ್ರ ಮಾರ್ಗಗಳ ಜಾಲದೊಂದಿಗೆ ಸಂಪರ್ಕಿಸುವಂತಹ ಗುರಿಯನ್ನು ಹೊಂದಿರುವಂಥದ್ದು. ಇದನ್ನು ಒನ್ ಬೆಲ್ಟ್ ಒನ್ ರೋಡ್, ಸಿಲ್ಕ್ ರೋಡ್ ಎಕನಾಮಿಕ್ ಬೆಲ್ಟ್ ಎಂದು ಕೂಡ ಕರೆಯಲಾಗುತ್ತೆ. ಈ ಒಂದು ಇನಿಷಿಯೇಟಿವ್ಗೆ ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತೆ. ಅದರಲ್ಲಿ ಒನ್ ಬೆಲ್ಟ್ ಒನ್ ರೋಡ್, ಅದಲ್ಲದೆ ಸಿಲ್ಕ್ ರೋಡ್ ಎಕನಾಮಿಕ್ ಬೆಲ್ಟ್ ಅಂತ ಕೂಡ ಕರೆಯಲಾಗುತ್ತೆ. ಇಲ್ಲಿ ಬೆಲ್ಟ್ ಎಂದರೆ ರಸ್ತೆ ಮತ್ತು ರೈಲು ಮಾರ್ಗದ ಸಹಾಯದಿಂದ ಮಧ್ಯ ಏಷ್ಯಾ ಮೂಲಕ ಐತಿಹಾಸಿಕ ಮಾರ್ಗಗಳ ಮೂಲಕ ಪಶ್ಚಿಮ ಏಷ್ಯಾಕ್ಕೆ ಸಂಪರ್ಕವನ್ನು ಕಲ್ಪಿಸುವುದು. ಇಲ್ಲಿ ಪ್ರಮುಖವಾಗಿ ಬೆಲ್ಟ್ ಅಂದ್ರೆ ಏನು ಇಂಡಿಕೇಟ್ ಮಾಡ್ತಂದ್ರ, ಅಂದ್ರೆ ಇಲ್ಲಿ ಏನಂದ್ರ ರಸ್ತೆ ಮತ್ತು ರೈಲುಗಳ ಮಾರ್ಗ ಅಂದ್ರೆ ಭೂ ಮಾರ್ಗದ ಮೂಲಕ ಈ ಒಂದು ಮಧ್ಯ ಏಷ್ಯಾದ ರಾಷ್ಟ್ರಗಳಿಗೆ ಪಶ್ಚಿಮ ಏಷ್ಯಾಕ್ಕೆ ಕಂಪ್ಯಾರಿಸನ್ ಅಂದ್ರೆ ಕನೆಕ್ಟ್ ಮಾಡೋದು ಇದರ ಒಂದು ಪ್ರಮುಖ ಉದ್ದೇಶವಾಗಿರುವಂಥದ್ದು. ಅಂದರೆ ಬೆಲ್ಟ್ ಈ ಒಂದು ವರ್ಡ್ ಏನು ಇಂಡಿಕೇಟ್ ಮಾಡ್ತದೆ ಅನ್ನೋದನ್ನ ನಿಮ್ಗೆ ಹೇಳಿದೆ ನಾನು. ಇನ್ನು ಅದೇ ಥರ ಇಲ್ಲಿ ಬೆಲ್ಟ್ ಅಂದರೆ ಏನು, ಭೂಮಾರ್ಗ. ಇನ್ನು ರಸ್ತೆ ಎಂದರೆ 21ನೇ ಶತಮಾನದ ಕಡಲ ಸಿಲ್ಕ್ ರಸ್ತೆಯನ್ನು ಸೂಚಿಸುತ್ತೆ. ಇದು ಆಗ್ನೇಯ ಏಷ್ಯಾ ಮೂಲಕ ದಕ್ಷಿಣ ಏಷ್ಯಾ, ಮಧ್ಯಪ್ರಾಚ್ಯ ಮತ್ತು ಆಫ್ರಿಕಾದ ಇಂಡೋ ಪೆಸಿಫಿಕ್ ಸಮುದ್ರ ಮಾರ್ಗಗಳನ್ನು ಉಲ್ಲೇಖಿಸುತ್ತೆ. ರೋಡ್ ಎಂಬುದು ಜಲ ಮಾರ್ಗವನ್ನು ಸೂಚಿಸುತ್ತೆ. ಅಂದರೆ ಇಲ್ಲಿ ಬೆಲ್ಟ್ ಅಂದ್ರೆ ಭೂಮಾರ್ಗ. ಇನ್ನು ರೋಡ್ ಅಂದರೆ ಜಲ ಮಾರ್ಗದ ಮೂಲಕ ರಾಷ್ಟ್ರಗಳನ್ನು ಸಂಪರ್ಕಿಸುವುದು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ. ಪಾಕಿಸ್ತಾನ ಆಕ್ರಮಿತ ಭಾರತದ ಕಾಶ್ಮೀರ ಪ್ರದೇಶದ ಮೂಲಕ ಹಾದು ಹೋಗುವ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್, ಸಿಪೆಕ್ ಅಂತ ಹೇಳ್ತೀವಿ ನಾವು. ಸಿಪೆಕ್ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಇದರ ಭಾಗವಾಗಿರುವಂಥದ್ದು. ಅಂದರೆ ಈ ಒಂದು ಸಿಪೆಕ್ ಕೂಡ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಒಂದು ಭಾಗವಾಗಿರುವಂಥದ್ದು. ಇನ್ನು ಯಾರಿಗೆ ನಮ್ಮ ನೋಟ್ಸ್ಗಳನ್ನು ಬೇಕು, ಈ ಒಂದು ನಂಬರ್ಗೆ ಅಥವಾ ಈ ಒಂದು ಸ್ಕ್ಯಾನರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ಪಡೆದುಕೊಳ್ಬೋದು. ಆದರೆ ಎಷ್ಟಾಗುತ್ತೆ ಅಂತ ಪ್ರೈಸ್ ಮೆನ್ಷನ್ ಮಾಡಿರಲಿ. 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ಅಕ್ಟೋಬರ್ 2024 ನಿಮಗೆ 880 ಆಗುತ್ತೆ. 2024 ಜಾನ್ ಟು ಅಕ್ಟೋಬರ್ 2024 ನಿಮಗೆ 400 ಆಗುತ್ತೆ. ಇನ್ನು 2022 ಜಾನ್ ಟು ಅಕ್ಟೋಬರ್ 2024 ನಿಮಗೆ 1360 ಆಗುತ್ತೆ. ಅದು ಡಿಸ್ಕೌಂಟ್ ಶೇರ್ ಬಿಟ್ಟು ನಿಮಗೆ 1260 ಅಲ್ಲಿ ಸಿಗುತ್ತೆ. ಈ ನಂಬರ್ ಅಥವಾ ಈ ಒಂದು ಸ್ಕ್ಯಾನರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟ್ ಇರುವಂಥ ಮ್ಯಾಗಝಿನ್ಗಳನ್ನು ನೀವು ಪಡೆದುಕೊಳ್ಬೋದು. ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಕೇಳಿದಾರೆ ನೋಡ್ರಿ,
2024ನೇ ಸಾಲಿನ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನು ಮಿಶೆಲ್ ಬಾಕ್ಲೆಟ್ ಇದಕ್ಕೆ ಸರಿಯಾದ ಉತ್ತರ. ಆದರೆ ಯಾಕೆ ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದ್ವಿ ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. ಏನಂತ ಆರ್ಟಿಕಲ್ ಕಾಣಿಸಿಕೊಂಡಿದ್ದಾರೆ? ಚಿಲಿ ಮಾಜಿ ಅಧ್ಯಕ್ಷೆಗೆ ಇಂದಿರಾ ಶಾಂತಿ ಅಂತ ಪ್ರಶಸ್ತಿ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಕಾಣಿಸಿಕೊಂಡಿರುವಂತದ್ದು. ಚಿಲಿ ದೇಶದ ಮಾಜಿ ಅಧ್ಯಕ್ಷೆ ಮತ್ತು ಜಾಗತಿಕ ಮಾನವ ಹಕ್ಕುಗಳ ಪ್ರತಿಪಾದಕಿ ಮಿಶೆಲ್ ಬಾಕ್ಲೆಟ್ಗೆ 2024ರ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಘೋಷಿಸಲಾಗಿದೆ. ಜಾಗತಿಕ ಶಾಂತಿ, ಸಮಾನತೆ, ಮಾನವ ಹಕ್ಕುಗಳ ರಕ್ಷಣೆಗೆ ಬಾಕ್ಲೆಟ್ ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಇಂದಿರಾ ಗಾಂಧಿ ಸ್ಮಾರಕ ಟ್ರಸ್ಟ್ ಶಾಂತಿ ಪ್ರಶಸ್ತಿ ನೀಡಲಿದೆ. ಅಂದರೆ 2024ನೇ ಈ ಒಂದು ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಗೆ ಯಾರಪ್ಪ ಅಂದ್ರೆ ಮಿಶೆಲ್ ಬಾಕ್ಲೆಟ್ ಅವರಿಗೆ ಆಯ್ಕೆ ಮಾಡಲಾಗಿರುವಂಥದ್ದು. ಈ ಒಂದು ಪ್ರಶಸ್ತಿಯನ್ನು ಇಂದಿರಾ ಗಾಂಧಿ ಸ್ಮಾರಕ ಟ್ರಸ್ಟ್ ಏನು ಪ್ರದಾನ ಮಾಡುವಂಥದ್ದು. ಇನ್ನು ಈ ಒಂದು ಪ್ರಶಸ್ತಿ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. ಇಂದಿರಾ ಗಾಂಧಿ ಸ್ಮಾರಕ ಟ್ರಸ್ಟ್ 1986ರಲ್ಲಿ ಇದನ್ನು ಸ್ಥಾಪನೆ ಮಾಡಿರುವಂಥದ್ದು. ಈ ಒಂದು ಪ್ರಶಸ್ತಿ ಪ್ರದಾನ ಮಾಡುವಂಥ ಸಂಸ್ಥೆ ಇಂದಿರಾ ಗಾಂಧಿ ಸ್ಮಾರಕ ಟ್ರಸ್ಟು. ಈ ಒಂದು ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿದ ಯಾವಂದ್ರೆ 1986ರಲ್ಲಿ ಸ್ಟಾರ್ಟ್ ಮಾಡಲಾಗಿರುವಂಥದ್ದು. ಇನ್ನು ಯಾರು ಪ್ರಶಸ್ತಿ ವಿಜೇತರಾದ ನೋಡಿ ಅವರಿಗೆ ಈ ಒಂದು ಪ್ರಶಸ್ತಿ ಪಡೆದವರಿಗೆ 25 ಲಕ್ಷ ನಗದು ಬಹುಮಾನ ನೀಡಲಾಗುತ್ತೆ. ಅಂತಾರಾಷ್ಟ್ರೀಯ ಶಾಂತಿ ಆಗಿರ್ಬೋದು, ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿಗೆ ಕೊಡುಗೆ ನೀಡುವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳನ್ನು ಗುರುತಿಸಲು ಇದನ್ನು ವಾರ್ಷಿಕವಾಗಿ ನೀಡಲಾಗುತ್ತೆ. ಯಾರು ಒಂದು ಜಗತ್ತಿನಲ್ಲಿ ಶಾಂತಿಯನ್ನು ಒಂದು ನೆಲೆಸೋಗೋಸ್ಕರ, ನಿಶಸ್ತ್ರೀಕರಣಗೋಸ್ಕರ ಅಥವಾ ಒಂದು ಡೆವಲಪ್ಮೆಂಟ್ಗೋಸ್ಕರ ಯಾರು ಕೊಡುಗೆ ನೀಡುತ್ತಾರೆ ಅವರು ವ್ಯಕ್ತಿಗಳಾಗಿರಬಹುದು ಅಥವಾ ಇನ್ಸ್ಟಿಟ್ಯೂಷನ್ಗಳು ಕೂಡ ಆಗಿರಬಹುದು. ಅವುಗಳಿಗೆ ಏನು ಮಾಡುತ್ತೆ ಈ ಒಂದು ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡಲಾಗುವಂಥದ್ದು. ಇನ್ನು 2023ನೇ ಸಾಲಿನ ಪ್ರಶಸ್ತಿ ಪಡೆದುಕೊಂಡವರು ಯಾರಂದ್ರೆ ಡೇನಿಯಲ್ ಬ್ಯಾರನ್ಹೋಮ್ ಮತ್ತು ಅಲಿ ಅಬು ಅವ್ವಾದ್ ಅಂತ ನಾವು ಹೇಳ್ತೀವಿ. ಅಂದರೆ ಅಲಿ ಅಬು ಅವ್ವಾದ್ ಮತ್ತು ಡೇನಿಯಲ್ ಬ್ಯಾರನ್ಹೋಮ್ ಅವರಿಗೆ ಈ ಒಂದು ಪ್ರಶಸ್ತಿ ನೀಡಲಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾವ ತರ ಪ್ರಶ್ನೆ ಕೇಳಿದೆ ಅಂದ್ರೆ ಹಾರ್ನ್ ಬಿಲ್ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನು ನಾಗಾಲ್ಯಾಂಡ್ ಇದಕ್ಕೆ ಸರಿಯಾದ ಉತ್ತರ. ಪ್ರತಿ ವರ್ಷವೂ ಕೂಡ ಈ ಒಂದು ಹಾರ್ನ್ ಬಿಲ್ ಉತ್ಸವವನ್ನು ನಾಗಾಲ್ಯಾಂಡ್ ರಾಜ್ಯದಲ್ಲಿ ಆಚರಿಸಲಾಗುವಂಥದ್ದು. ಹಾರ್ನ್ ಬಿಲ್ ಉತ್ಸವವನ್ನು ನಾಗಾಲ್ಯಾಂಡ್ದಲ್ಲಿ ಆಚರಿಸಲಾಗ್ತಾ ಇರುವಂಥದ್ದು. ಇದು 25ನೇ ಆವೃತ್ತಿಯಾಗಿದೆ ಮತ್ತು ವಾರ್ಷಿಕವಾಗಿ ಡಿಸೆಂಬರ್ 1ರಿಂದ ಡಿಸೆಂಬರ್ 10ರವರೆಗೆ ನಡೆಯುತ್ತದೆ. ಪ್ರತಿ ವರ್ಷ ಈ ಒಂದು ಉತ್ಸವವನ್ನು ನಾಗಾಲ್ಯಾಂಡ್ ರಾಜ್ಯದಲ್ಲಿ ನಡೆಸಲಾಗುತ್ತೆ. ಪ್ರಸ್ತುತವಾಗಿ 2024ರಲ್ಲಿ ನಡೀತಾ ಇರುವಂತಹ ಈ ಒಂದು ಉತ್ಸವ 25ನೇ ಆವೃತ್ತಿಯಾಗಿರುವಂಥದ್ದು. ಇದನ್ನು ಡಿಸೆಂಬರ್ 1ರಿಂದ 10ರವರೆಗೆ ನಡೆಸಲಾಗ್ತಾ ಇರುವಂಥದ್ದು. ಮೊಟ್ಟ ಮೊದಲ ಬಾರಿಗೆ ಈ ಒಂದು ಉತ್ಸವವನ್ನು 2000ರಲ್ಲಿ ಆಚರಣೆ ಮಾಡಲಾಗಿರುವಂಥದ್ದು. ಇದು ಒಂದು ಅಂತರ ಬುಡಕಟ್ಟು ಸಂವಾದವನ್ನು ಉತ್ತೇಜಿಸುವ ಮತ್ತು ನಾಗಾಲ್ಯಾಂಡಿನ ಪರಂಪರೆಯನ್ನು ಸಂರಕ್ಷಿಸುವಂತಹ ಒಂದು ಗುರಿಯನ್ನು ಹೊಂದಿರುವಂತಹ ಉತ್ಸವವಾಗಿರುವಂಥದ್ದು. ಇದನ್ನು ಹಬ್ಬಗಳ ಹಬ್ಬ ಎಂದು ಕೂಡ ಕರೆಯಲಾಗುತ್ತದೆ ಮತ್ತು ಇದನ್ನು ಪ್ರತಿ ವರ್ಷ ನಡೆಸಲಾಗುತ್ತೆ. ಈ ಒಂದು ಏನು ಹಾರ್ನ್ ಬಿಲ್ ಹಬ್ಬ ಇದೆ ನೋಡಿ, ಇದನ್ನು ಹಬ್ಬಗಳ ಹಬ್ಬ, ಫೆಸ್ಟಿವಲ್ ಆಫ್ ದಿ ಫೆಸ್ಟಿವಲ್ ಅಂತ ಕರಿತೀವಿ. ಪ್ರತಿ ವರ್ಷನೂ ಕೂಡ ನಡೆಸಲಾಗುವಂಥ ಒಂದು ಹಬ್ಬವಾಗಿರುವಂಥದ್ದು. ಪ್ರಮುಖವಾಗಿ ಇದನ್ನು ನಾಗಾಲ್ಯಾಂಡ್ದಲ್ಲಿ ಸೆಲೆಬ್ರೇಟ್ ಮಾಡುವಂಥ ಒಂದು ಫೆಸ್ಟಿವಲ್ ಅಂತ ಹೇಳ್ತೀವಿ. ಇನ್ನು ಹಾರ್ನ್ ಬಿಲ್ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. ಇವು ಉಷ್ಣವಲಯದ ಮತ್ತು ಉಪ ಉಷ್ಣವಲಯದ ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ಕಂಡುಬರುವ ಪಕ್ಷಿಗಳ ಕುಟುಂಬವಾಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಪಕ್ಷಿಗಳು ಕೇವಲ 2 ಖಂಡಗಳಲ್ಲಿ ಮಾತ್ರ ಕಂಡುಬರುತ್ತೆ ನೋಡಿ. ಒಂದು ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ಕಂಡುಬರುವಂತಹ ಪಕ್ಷಿಗಳು. ಭಾರತವು 9 ಜಾತಿಯ ಹಾರ್ನ್ ಬಿಲ್ಗಳಿಗೆ ನೆಲೆಯಾಗಿರುವಂಥದ್ದು. ಭಾರತ ಟೋಟಲ್ ಎಷ್ಟಂದ್ರೆ 9 ವಿವಿಧ ಜಾತಿಯ ಈ ಒಂದು ಹಾರ್ನ್ ಬಿಲ್ಗಳು ಕಂಡುಬರುತ್ತೆ. ಈಶಾನ್ಯ ಪ್ರದೇಶವು ಭಾರತದಲ್ಲಿ ಹಾರ್ನ್ ಬಿಲ್ ಜಾತಿಗಳ ಅತಿ ಹೆಚ್ಚು ವೈವಿಧ್ಯತೆಯನ್ನು ಹೊಂದಿರುವಂಥದ್ದು. ಇನ್ನು ಗ್ರೇಟ್ ಹಾರ್ನ್ ಬಿಲ್ ನೋಡಿ ಅರುಣಾಚಲ ಪ್ರದೇಶ ಮತ್ತು ಕೇರಳದ ರಾಜ್ಯ ಪಕ್ಷಿ ಆಗಿರುವಂಥದ್ದು. ಸ್ಟೇಟ್ ಬರ್ಡ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಅರುಣಾಚಲ ಪ್ರದೇಶ ಮತ್ತು ಕೇರಳದ ರಾಜ್ಯ ಪಕ್ಷಿ ಯಾವುದಂದ್ರೆ ಗ್ರೇಟ್ ಹಾರ್ನ್ ಬಿಲ್ ಅಂತ ಹೇಳ್ತೀವಿ. ಇನ್ನು ಇವು ಈಶಾನ್ಯದಲ್ಲಿರುವಂತಹ ಕೆಲವು ಜನಾಂಗೀಯ ಸಮುದಾಯಗಳ ನಿರ್ದಿಷ್ಟವಾಗಿ ಅರುಣಾಚಲ ಪ್ರದೇಶದ ನೈಶಿಯರ ಒಂದು ಸಾಂಸ್ಕೃತಿಕ ಸಂಕೇತವಾಗಿರುವಂಥದ್ದು.
ಪ್ರಮುಖವಾಗಿ ಇಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಯಾವ ಬುಡಕಟ್ಟು ಜನಾಂಗ ಅಂದ್ರೆ ನೈಶಿ ಅಂತ ಕಂಡು ಬರುತ್ತೆ. ಇವುಗಳ ಒಂದು ಸಾಂಸ್ಕೃತಿಕ ಸಾಂಕೇತಿಕ ಯಾವಂದ್ರ ಈ ಹಾರ್ನ್ ಬಿಲ್ಗಳು ಅಂತ ಹೇಳ್ತೀವಿ. ಉಷ್ಣವಲಯದ ಮರಗಳ ಬೀಜಗಳನ್ನು ಚದುರಿಸುವ ಕಾರಣದಿಂದಾಗಿ ಇವುಗಳನ್ನು ಅರಣ್ಯ ಇಂಜಿನಿಯರಿಂಗ್ಗಳು ಅಥವಾ ಕಾಡಿನ ರೈತರು ಎಂದು ಕೂಡ ಕರೆಯಲಾಗುತ್ತೆ. ಹಾರ್ನ್ ಬಿಲ್ಗಳನ್ನು ಅರಣ್ಯ ಇಂಜಿನಿಯರ್ಗಳು ಅಥವಾ ಕಾಡಿನ ರೈತರು ಎಂದು ಕರೆಯಲಾಗುತ್ತೆ. ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಹಾರ್ನ್ ಬಿಲ್ ನಾಗಾಗಳಿಗೆ ಅತ್ಯಂತ ಪೂಜ್ಯ ಮತ್ತು ಮೆಚ್ಚುಗೆಯ ಪಕ್ಷಿ ಆಗಿರುವಂಥದ್ದು. ಇನ್ನು ಅದಲ್ಲದೆ ಇದರ ಒಂದು ಐಯುಸಿಎನ್ ರೆಡ್ ಲಿಸ್ಟ್ ಅಲ್ಲಿ ನಾವು ಸ್ಟೇಟಸ್ ನೋಡ್ತಾ ಬಂದ್ರೆ ಇದನ್ನು ವಲ್ನರೇಬಲ್ ಅಂದ್ರೆ ದುರ್ಬಲ ಅಂತ ಅಲ್ಲಿ ವರ್ಗೀಕರಿಸಲಾಗಿರುವಂಥದ್ದು. ಇನ್ನು ಅರುಣಾಚಲ ಪ್ರದೇಶದ ರಾಜ್ಯ ಉತ್ಸವವಾಗಿರುವಂತ ಯಾವ್ದಾರ ಪಕ್ಕೆ ಪಾಗ ಹಾರ್ನ್ಬಿಲ್ ಫೆಸ್ಟಿವಲ್ 9ನೇ ಆವೃತ್ತಿ ಜನವರಿ 2024ರಲ್ಲಿ ಈಗಾಗಲೇ ನಡೆದಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ 2 ವಿಚಾರಗಳು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಒಂದೇನಂದ್ರ ಜಸ್ಟ್ ಹಾರ್ನ್ಬಿಲ್, ಒಂದು ಹಾರ್ನ್ಬಿಲ್ ಹಬ್ಬ, ಇನ್ನೊಂದು ಯಾವ್ದಾರ ಪಕ್ಕೆ ಪಾಗ ಹಾರ್ನ್ಬಿಲ್ ಫೆಸ್ಟಿವಲ್ ಅಂತ ಹೇಳ್ತೀವಿ. ಇಲ್ಲಿ ಹಾರ್ನ್ಬಿಲ್ ಫೆಸ್ಟಿವಲ್ ಅನ್ನು ನಾವು ಎಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ? ನಾಗಾಲ್ಯಾಂಡ್ದಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಇನ್ನು ಪಕ್ಕೆ ಪಾಗ ಹಾರ್ನ್ಬಿಲ್ ಫೆಸ್ಟಿವಲ್ ಅನ್ನು ಅರುಣಾಚಲ ಪ್ರದೇಶದಲ್ಲಿ ನಡೆಸಲಾಗುತ್ತೆ. ಇನ್ನು 2024ರಲ್ಲಿ ಈ ಒಂದು ಹಬ್ಬ ಎಷ್ಟನೇ ಆವೃತ್ತಿ ಆಗಿತ್ತಂದ್ರೆ 9ನೇ ಆವೃತ್ತಿ ಆಗಿರುವಂಥದ್ದು. ಇನ್ನು ಪಕ್ಕೆ ಪಾಗ ಹಾರ್ನ್ಬಿಲ್ ಫೆಸ್ಟಿವಲ್ ಅರುಣಾಚಲ ಪ್ರದೇಶದಲ್ಲಿ ವನ್ಯಜೀವಿ ಸಂರಕ್ಷಣೆಯ ಮೇಲೆ ಕೇಂದ್ರೀಕರಿಸುವ 3 ದಿನಗಳ ಉತ್ಸವವಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾವ ತರ ಪ್ರಶ್ನೆಗಳಿದೆ ಅಂದ್ರೆ ಇತ್ತೀಚೆಗೆ ಪ್ರಾರಂಭಿಸಲಾದ ಅಪಾರ್ ಯೋಜನೆ ಯಾರಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 3ನೇ ಆಪ್ಷನ್, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರುವಂತಹ ಒಂದು ಸ್ಕೀಮ್ ಆಗಿರುವಂಥದ್ದು. ಈ ಒಂದು ಸ್ಕೀಮ್ ಅನ್ನು ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ ಪ್ರಾರಂಭ ಮಾಡಿರುವಂಥದ್ದು. ಶೈಕ್ಷಣಿಕ ಜೀವನದ ಉದ್ದಕ್ಕೂ ತಮ್ಮ ಅಂಕಪಟ್ಟಿ ಆಗಿರ್ಬೋದು ಅಥವಾ ಪಠ್ಯೇತರ ಚಟುವಟಿಕೆಗಳ ಸಾಧನೆ ಸೇರಿದಂತೆ ಶಿಕ್ಷಣಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಸಂಗ್ರಹಿಸಲು ವಿದ್ಯಾರ್ಥಿಗಳಿಗೆ ಅವಕಾಶ ನೀಡುವ ಆಧಾರ್ ಮಾದರಿಯ ವಿಶಿಷ್ಟ ಗುರುತಿನ ಸಂಖ್ಯೆ ನೀಡುವ ಯೋಜನೆ ಅಪಾರ್ ಅನ್ನು ಕೇಂದ್ರ ಸರ್ಕಾರ ಜಾರಿಗೆಗೊಳಿಸಿರುವಂಥದ್ದು. ಆಧಾರ್ ನಂಬರ್ ಯಾವ ತರ ಇರುತ್ತೆ ನೋಡಿ, ಅದೇ ಒಂದು ತರದಲ್ಲಿ ಇದರಲ್ಲಿ ಏನ್ ಮಾಡಲಾಗುತ್ತೆ, ಒಂದು ID ಕಾರ್ಡ್ ಅನ್ನು ಕೊಡಲಾಗುತ್ತೆ. ಆ ಒಂದು ID ಕಾರ್ಡ್ ಸಂಬಂಧಪಟ್ಟಿರುವಂತ ಯೋಜನೆ ಹೆಸರು ಯಾವ್ದ್ರ ಅಪಾರ್ ಅಂತ ಹೇಳ್ತೀವಿ. ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೋಸ್ಕರ ಪ್ರಾರಂಭ ಮಾಡಲಾಗಿರುವಂತಹ ಒಂದು ಸ್ಕೀಮ್ ಆಗಿರುವಂಥದ್ದು. ಈ ಒಂದು ಸ್ಕೀಮ್ ಬಗ್ಗೆ ನಾವು ಡಿಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿ. ದೇಶದ ನಾಗರಿಕರಿಗೆ ನೀಡಲಾಗುವ ಆಧಾರ್ ರೀತಿಯಲ್ಲೇ ವಿದ್ಯಾರ್ಥಿಗಳಿಗೆ ನೀಡಲಾಗುವ ಒಂದು ಗುರುತಿನ ಸಂಖ್ಯೆ. ಜಸ್ಟ್ ಏನೋ ಒಂದು ಆಧಾರ ಸಂಖ್ಯೆ ಏನಿರ್ತದೆ ಅದೇ ತರ ಇದರಲ್ಲಿ ಏನ್ ಮಾಡಲಾಗುತ್ತೆ, ಒಂದು ಸಂಖ್ಯೆಯನ್ನು ನೀಡಲಾಗುತ್ತೆ, ಗುರುತಿನ ಸಂಖ್ಯೆ ನೀಡಲಾಗುತ್ತೆ. ಕೇಂದ್ರದ ಶಾಲಾ ಶಿಕ್ಷಣ ಸಚಿವಾಲಯದ ರಾಷ್ಟ್ರೀಯ ಶಿಕ್ಷಣ ನೀತಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಅಡಿಯಲ್ಲಿ ಒಂದು ದೇಶ ವಿದ್ಯಾರ್ಥಿಗೆ ಒಂದು ಗುರುತಿನ ಚೀಟಿ ಆ ಒಂದು ಆಶಯಕ್ಕೆ ಅನುಗುಣವಾಗಿ ಜಾರಿಗೆ ತರಲಾಗಿರುವಂತ ಒಂದು ಯೋಜನೆ ಆಗಿರುವಂಥದ್ದು. ಇಲ್ಲಿ ಅಪಾರ್ ಎನ್ನುವುದು ಏನ್ ಇಂಡಿಕೇಟ್ ಮಾಡ್ತೋಡಿ, ಸ್ವಯಂ ಪ್ರೇರಿತ ಶಾಶ್ವತ ಶೈಕ್ಷಣಿಕ ಖಾತೆ ನೋಂದಣಿ. ಇಂಗ್ಲಿಷ್ನಲ್ಲಿ ನಾವು ಏನ್ ಕರಿತೀವಿ, ಆಟೋಮ್ಯಾಟಿಕ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಅಂತ ಹೇಳ್ತೀವಿ. ದೇಶದ ಶಾಲಾ ವಿದ್ಯಾರ್ಥಿಗಳಿಗೆ ಏಕರೂಪದ ಮತ್ತು ಸುಲಭವಾಗಿ ಲಭ್ಯವಾಗುವ 12 ಅಂಕಿಗಳನ್ನು ಹೊಂದಿರುವ ಒಂದು ಕಾರ್ಡ್ ಅನ್ನು ನೀಡಲಾಗುತ್ತೆ. ಇದು ವಿದ್ಯಾರ್ಥಿಗಳ ಜೀವಮಾನದ ದಾಖಲೆಯಾಗಿದ್ದು ಇದು ಒಂದು ರೀತಿಯ ಶೈಕ್ಷಣಿಕ ಪಾಸ್ಪೋರ್ಟ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಆಧಾರ್ ಸಂಖ್ಯೆ ನಾವು ಏನ್ ತೆಗೆದುಕೊಳ್ತೀವಿ ನೋಡ್ರಿ, ಆಧಾರ್ ಸಂಖ್ಯೆಯಲ್ಲಿ 12 ಏನ್ ಡಿಜಿಟ್ ಇರುತ್ತೆ ನೋಡಿ, ಅದೇ ತರನಾಗಿರುವಂತಹ ವಿದ್ಯಾರ್ಥಿಗಳಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ಈ ಒಂದು 12 ಡಿಜಿಟ್ ಇರುವಂತಹ ಒಂದು ಕಾರ್ಡ್ ಅನ್ನು ನೀಡಲಾಗುತ್ತೆ. ಅದರಲ್ಲಿ ಅವರ ಒಂದು ಶೈಕ್ಷಣಿಕ ಒಂದು ಮಾಹಿತಿ ಒಳಗೊಂಡಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆ ಆಗಿರಬಹುದು ಮತ್ತು ಅವರ ಒಂದು ದಾಖಲೆಯನ್ನು ಸಂಗ್ರಹಿಸೋಗೋಸ್ಕರ ಈ ಒಂದು ಸ್ಕೀಮ್ ಅನ್ನು ಕೇಂದ್ರ ಸರ್ಕಾರ ಪ್ರಾರಂಭ ಮಾಡಿರುವಂಥದ್ದು. ಇನ್ನು ಕರ್ನಾಟಕದಲ್ಲೂ ಜಾರಿ, ರಾಜ್ಯದಲ್ಲೂ ಅಪಾರಿ ಜಾರಿಗೆ ಶಿಕ್ಷಣ ಇಲಾಖೆ ಕ್ರಮ ಕೈಗೊಂಡಿರುವಂಥದ್ದು. ರಾಜ್ಯ ಶಿಕ್ಷಣ ಇಲಾಖೆ ಕೂಡ ಈ ಒಂದು ಸ್ಕೀಮ್ ಅನ್ನು ಕರ್ನಾಟಕದಲ್ಲಿ ಜಾರಿಗೆ ತಗೊಂಡು ಬರ್ಬೇಕಂತ ಇಲ್ಲಿ ಕ್ರಮವನ್ನು ತೆಗೆದುಕೊಂಡಿರುವಂಥದ್ದು. ಸರ್ಕಾರಿ ಆಗಿರ್ಬೋದು, ಅನುದಾನಿತ ಮತ್ತು ಖಾಸಗಿ ಶಾಲೆಗಳ 1 ಕೋಟಿಗೆ ಹೆಚ್ಚು ಮಕ್ಕಳಿಗೆ ಈ ಒಂದು ಅಪಾರ್ ID ನೀಡುವ ಗುರಿಯನ್ನು ಇಲ್ಲಿ ರಾಜ್ಯ ಸರ್ಕಾರ ಹೊಂದಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ತರ ಕೇಳಿದೆ ನೋಡ್ರಿ,
UN ಕಮಿಷನ್ ಆನ್ ನಾರ್ಕೋಟಿಕ್ಸ್ ಡ್ರಗ್ಸ್ನ 68ನೇ ಅಧಿವೇಶನದ ಅಧ್ಯಕ್ಷರಾಗಿ ಯಾವ ದೇಶವನ್ನು ಆಯ್ಕೆ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು, ಭಾರತವನ್ನು ಆಯ್ಕೆ ಮಾಡಲಾಗಿರುವಂಥದ್ದು. UN ಕಮಿಷನ್ ಆನ್ ನಾರ್ಕೋಟಿಕ್ ಡ್ರಗ್ಸ್ನ 68ನೇ ಅಧಿವೇಶನದ ಅಧ್ಯಕ್ಷರಾಗಿ ಭಾರತವನ್ನು ಆಯ್ಕೆ ಮಾಡಲಾಗಿರುವಂಥದ್ದು. ವಿಶ್ವಸಂಸ್ಥೆಯ ಈ ಒಂದು ಮಹತ್ವದ ಸಂಸ್ಥೆಯ ಅಧ್ಯಕ್ಷ ಸ್ಥಾನಕ್ಕೆ ಭಾರತವನ್ನು ಹೆಸರಿಸುವುದು ಇದೇ ಮೊದಲ ಬಾರಿಗೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಫಾರ್ ದ ಫಸ್ಟ್ ಟೈಮ್ ಈ ಒಂದು ಯುನೈಟೆಡ್ ನೇಷನ್ ಕಮಿಷನ್ ಆನ್ ನಾರ್ಕೋಟಿಕ್ ಡ್ರಗ್ಸ್ನ ಒಂದು ಅಧಿವೇಶನಕ್ಕೆ ಭಾರತವನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿರುವಂಥದ್ದು. ಅದು ಎಷ್ಟನೇ ಅಧಿವೇಶನ ಅಂದ್ರೆ 68ನೇ ಅಧಿವೇಶನದ ಅಧ್ಯಕ್ಷನಾಗಿ ಭಾರತವನ್ನು ಆಯ್ಕೆ ಮಾಡಲಾಗಿರುವಂಥದ್ದು. ಇನ್ನು ಇದ್ರ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. ಯುನೈಟೆಡ್ ಕಮಿಷನ್ ಆನ್ ನಾರ್ಕೋಟಿಕ್ ಡ್ರಗ್ಸ್ ಇದು ಮಾದಕ ವಸ್ತು ಸಂಬಂಧಿತ ವಿಷಯಗಳ ಕುರಿತು ವಿಶ್ವಸಂಸ್ಥೆಯ ಪ್ರಮುಖ ನೀತಿ ನಿರ್ಮಾಣ ಸಂಸ್ಥೆಯಾಗಿರುವಂಥದ್ದು. ಹೆಸರೇ ಸೂಚಿಸುವ ಹಾಗೆ ಮಾದಕ ವಸ್ತುಗಳ ಸಂಬಂಧಪಟ್ಟಿರುವಂಥ ವಿಷಯಗಳ ಕುರಿತು ಅಧ್ಯಯನ ಮಾಡುವಂಥ ಒಂದು ಸಂಸ್ಥೆಯಾಗಿರುವಂಥದ್ದು. ಇದನ್ನು 1946ರಲ್ಲಿ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ನಿರ್ಣಯದಿಂದ ಸ್ಥಾಪನೆ ಮಾಡಲಾಗಿರುವಂಥದ್ದು. ಇದು ಸ್ಥಾಪನೆ ಮಾಡಿದ್ದು 1946ರಲ್ಲಿ. ಇದು ಒಂದು ಸದಸ್ಯ ರಾಷ್ಟ್ರ ನೋಡಿ. ಇದು 53 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿರುವಂಥದ್ದು. ಇವುಗಳನ್ನು ಆ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯದಿಂದ ಚುನಾಯಿತರಾಗಿರುತ್ತಾರೆ. ಅಂದರೆ ಪ್ರಮುಖವಾಗಿ ಇಲ್ಲಿ 53 ರಾಷ್ಟ್ರಗಳನ್ನು ಯಾವ ಸಂಸ್ಥೆಯಿಂದ ಚುನಾವಣೆ ನಡೆಸಲಾಗುತ್ತಂದ್ರೆ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಮೂಲಕ ಈ ಒಂದು ಸದಸ್ಯ ರಾಷ್ಟ್ರಗಳನ್ನು ಆಯ್ಕೆ ಮಾಡಲಾಗುತ್ತೆ. ರೀಸೆಂಟ್ ಆಗಿ ಭಾರತವನ್ನು ಈ ಒಂದು ಆ ಸಂಸ್ಥೆಯ ಅಧ್ಯಕ್ಷನಾಗಿ ಆಯ್ಕೆ ಮಾಡಲಾಗಿರುವಂಥದ್ದು. ಇನ್ನು ಇದರ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರುತ್ತಂದ್ರೆ ಇಲ್ಲಿ ಆಸ್ಟ್ರಿಯಾದ ವೀನಾದಲ್ಲಿ ಕಂಡು ಬರುವಂಥದ್ದು. ಇನ್ನು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಸ್ಥಾಪನೆಯಾದ ವರ್ಷ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಎರಡನೇ ಆಪ್ಷನು 1983. ಇದಕ್ಕೆ ಸರಿಯಾದ ಉತ್ತರ. ಆದರೆ ಯಾಕೆ ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ಗೆ ಸೆಮ್ಮಿ ಹೊಸ ಅಧ್ಯಕ್ಷ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಕಾಣಿಸಿಕೊಂಡಿರುವಂಥದ್ದು. ಶ್ರೀಲಂಕಾ ಕ್ರಿಕೆಟ್ ಮಂಡಳಿಯ ಮುಖ್ಯಸ್ಥರಾಗಿರುವಂಥ ಚೆಮ್ಮಿ ಸಿಲ್ವಾ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿರುವಂಥದ್ದು. ಈ ಒಂದು ಶ್ರೀಲಂಕಾ ಕ್ರಿಕೆಟ್ ಮಂಡಳಿಯ ಮುಖ್ಯಸ್ಥರಾಗಿರುವಂಥ ಚೆಮ್ಮಿ ಸಿಲ್ವಾ ಅವರನ್ನು ರೀಸೆಂಟ್ ಆಗಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿರುವಂಥದ್ದು. ICCಯ ಅಂದರೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಹೊಸ ಚೇರ್ಮನ್ ಆಗಿ ಅಧಿಕಾರ ಸ್ವೀಕರಿಸಿದ ಜಯಾಸ ಅವರು ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ನ ಒಂದು ಹೊಸ ಚೇರ್ಮನ್ ಆಗಿ ಅಧಿಕಾರ ಸ್ವೀಕರಿಸಿದ ಜಯಾಸ ಅವರಿಂದ ತೆರವಾದ ಸ್ಥಾನವನ್ನು ಶಮ್ಮಿ ಸಿಲ್ವಾ ತುಂಬಿದ್ದಾರೆ. ಅಂದರೆ ಇವರು ICCಯ ಹೊಸ ಚೇರ್ಮನ್ ಆಗಿಂತ ಮುಂಚಿತವಾಗಿ ಈ ಒಂದು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ಜಯಸ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಈಗ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ನ ಒಂದು ಅಧ್ಯಕ್ಷರಾಗಿ ಆಯ್ಕೆ ಆದ ಮೇಲೆ ಈಗ ಈ ಒಂದು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ಶಮ್ಮಿ ಸಿಲ್ವಾ ಅವರನ್ನು ನೇಮಕ ಮಾಡಲಾಗಿರುವಂಥದ್ದು. ಜಯಸ ಅವರು 2021 ಜನವರಿಯಿಂದ ICCಯ ಅಧ್ಯಕ್ಷರಾಗಿ 3 ಅವಧಿಗಳವರೆಗೆ ಅಧಿಕಾರದಲ್ಲಿ ಈ ಒಂದು ಸೇವೆಯನ್ನು ಸಲ್ಲಿಸಿರುವಂಥದ್ದು. ಇನ್ನು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. ಏಷ್ಯಾದಲ್ಲಿ ಕ್ರಿಕೆಟ್ ಕ್ರೀಡೆಯನ್ನು ಉತ್ತೇಜಿಸುವ ಮತ್ತು ಅಭಿವೃದ್ಧಿಪಡಿಸುವ ಸಂಸ್ಥೆಯಾಗಿರುವಂಥದ್ದು. ಹೆಸರೇ ಹೇಳ್ತಾ ಇರುವಂಥದ್ದು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಂದರೆ ಏಷ್ಯಾದಲ್ಲಿ ಕ್ರಿಕೆಟ್ ಕ್ರೀಡೆಯನ್ನು ಉತ್ತೇಜಿಸುವಂತಹ ಒಂದು ಸಂಸ್ಥೆಯಾಗಿರುವಂಥದ್ದು. ಇದು ಸ್ಥಾಪನೆ ಮಾಡಿದ ಯಾವಂದ್ರೆ 1983 ಸೆಪ್ಟೆಂಬರ್ 19 ಅಂತ ಹೇಳ್ತೀವಿ. ಇದರ ಪ್ರಧಾನ ಕಚೇರಿಯಲ್ಲಿ ಕಂಡು ಬರುತ್ತಂದ್ರೆ UAEನ ದುಬೈನಲ್ಲಿ ಕಂಡು ಬರುವಂಥದ್ದು. ಇನ್ನು ನೆಕ್ಸ್ಟ್ ಕೊಟ್ಟಿದ್ದಾರೆ ನೋಡಿ. ಮೊದಲನೇ ಪ್ರಶ್ನೆ ಯಾವ ತರ ಕೇಳಿದಾರೆ ಅಂದ್ರೆ ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕೇರಳ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ INS ತುಸಿಲ್ ಯಾವ ವರ್ಗದ ಯುದ್ಧ ನೌಕೆಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕ್ರಿವಾಕ್ 3rd ಕ್ಲಾಸ್ ಫ್ರಿಗೇಟರ್ ಅಂತ ಹೇಳ್ತೀವಿ. ಇನ್ನು ಅಂಗಮಿ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನಾಗಾಲ್ಯಾಂಡ್. ಇತ್ತೀಚೆಗೆ ದೆಹಲಿ NCRನಲ್ಲಿ ಕಾಣಿಸಿಕೊಂಡ ಲಿಟಲ್ ಗರ್ಲ್ ಬರ್ಡ್
ಯಾವ ಪ್ರದೇಶಕ್ಕೆ ಸ್ಥಳೀಯವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯುರೇಷಿಯಾ. ಇನ್ನು ಭಾರತ ಸರ್ಕಾರವು ಪ್ರಾರಂಭಿಸಿರುವ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಪೂರೈಕೆಯ ಸರಪಳಿ ಆಪ್ಟಿಮೈಸೇಷನ್ ಟೂಲ್ನ ಹೆಸರು ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅನ್ನ ಚಕ್ರ. ಇನ್ನು ಸುನೈ ರೂಪಾಯಿ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ. ಸ್ನೇಹಿತರೆ, ಇಲ್ಲಿ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಟೇಕ್ ಕೇರ್. ಬಾಯ್ ಬಾಯ್.